ಆಕಾಶವಾಣಿ ಮಡಿಕೇರಿ. ಕಥಾಲಹರಿ ಪುಸ್ತಕಗಳ ಬಾನುಲಿ ಓದು. ಕೇಳಿ ಕಾಕೆಮಾನಿ ಅವರ ಅನುಭವ ದಾಖಲೆಗಳ ಬೇಟೆ ನೆನಪು ಪುಸ್ತಕದ ಓದು. ಕೇಳುಗರೆ, ಕಥಾಲಹರಿ ಎಂಬ ಹೊಸ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಕನ್ನಡದ ಪುಸ್ತಕಗಳ ಓದು ಮತ್ತು ಅದನ್ನು ನಿಮ್ಮಲ್ಲಿಗೆ ತಲುಪಿಸುವ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡುತ್ತಿದ್ದೇವೆ. ಮೊದಲ ಪ್ರಯತ್ನವಾಗಿ ಕಾಕೆಮಾನಿ ಅಂದರೆ ಬಿ.ಡಿ. ಸುಬ್ಬಯ್ಯ ಅವರ ಬೇಟೆ ನೆನಪು, ನಂತರ ಮುಂದುವರೆದು ಅವರದ್ದೇ ಬಿಲ್ಲು ಬಾಣ ಕೃತಿಗಳ ಸರಣಿ ಓದನ್ನು ನಿಮಗೆ ಉಣಬಡಿಸುತ್ತಿದ್ದೇವೆ. ಈ ಪುಸ್ತಕದ ಕುರಿತು ಮೊದಲಿಗೆ ಸಾಹಿತಿಗಳಾದ ಕೆ.ಆರ್. ವಿದ್ಯಾಧರ ಅವರು ಮಾತನಾಡಲಿದ್ದಾರೆ. ನಂತರ ಕಾಕೆಮಾನಿಯವರ ಪುತ್ರರಾದ ಪ್ರಕಾಶ್ ಕಾಕೆಮಾನಿಯವರು ತಮ್ಮ ತಂದೆಯ ಕುರಿತು ಪ್ರಸ್ತಾಪಿಸಲಿದ್ದಾರೆ. ಕೇಳಿ ಮೊದಲಿಗೆ ಕೆ.ಆರ್. ವಿದ್ಯಾಧರ ಅವರ ಬೇಟೆ ನೆನಪು ಕುರಿತು ವಿಶ್ಲೇಷಣೆ. ಕಾಕೆಮಾನಿ ಎನ್ನುವ ಕಾವ್ಯನಾಮದಲ್ಲಿ ಬರೆಯುತ್ತಿದ್ದ ದಿವಂಗತ ಬಿ.ಡಿ. ಸುಬ್ಬಯ್ಯನವರು ಕನ್ನಡದ ಆದ್ಯ ಮೃಗಯಾ ಸಾಹಿತಿಗಳಲ್ಲಿ ಪ್ರಮುಖರು. ಸ್ವಂತ ಅನುಭವವನ್ನು ದಾಖಲಿಸಿದ ಕನ್ನಡದ ಮೊದಲ ಸಾಹಿತಿಯವರು. ಕೆಲವು ಸಮಯ ಉಪಾಧ್ಯಾಯರಾಗಿ ಇನ್ನಷ್ಟು ಕಾಲ ಅರಣ್ಯ ಇಲಾಖೆಯ ಉದ್ಯೋಗಿಯಾಗಿದ್ದವರು ಕಾಕೆಮಾನಿ. ಸಾಹಸವನ್ನು ಮೆರೆದು ಹಲವಾರು ಹುಲಿಗಳನ್ನು ಬೇಟೆ ಮಾಡಿದ ಇವರಿಗೆ ನರಿಮಂಗಲ ಅಂದರೆ ಹುಲಿ ಮದುವೆ ಎಂಬ ವಿಜೃಂಭಣೆಯ ಕಾರ್ಯಕ್ರಮವನ್ನು ಸಹ ಮಾಡಲಾಗಿತ್ತು. ಕಾಕೆಮಾನಿಯವರು ಮೊದಲು ನಾಡಿನ ಪ್ರಸಿದ್ಧ ಮಾಸಪತ್ರಿಕೆಯೊಂದರಲ್ಲಿ ಬೇಟೆ ಮತ್ತು ಪರಿಸರದ ಕಥೆಗಳನ್ನು ಪ್ರಕಟಿಸಿದರು. ಕನ್ನಡದ ಅನೇಕ ಪತ್ರಿಕೆಗಳಲ್ಲಿ ಬಿಡಿ ಲೇಖನಗಳನ್ನು ಸುದೀರ್ಘ ಕಾಲ ಬರೆಯುತ್ತಾ ಬಂದಿದ್ದರು. ಅಂತೆಯೇ ಅವರು ಕನ್ನಡದಲ್ಲಿ ಬೇಟೆ ಸಾಹಿತ್ಯವನ್ನು ಗಟ್ಟಿಗೊಳಿಸಿ ಅಪಾರ ಜನಪ್ರಿಯತೆಯನ್ನು ಪಡೆದಿದ್ದರು. ಈಗ ನಾನು ಮಾತನಾಡುತ್ತಿರುವುದು ಅವರ ಬೇಟೆ ನೆನಪು ಸಂಕಲನದ ಕುರಿತಾಗಿ. ಈ ಸಂಕಲನದಲ್ಲಿ 2 ಭಾಗಗಳಿವೆ. ಪ್ರಥಮ ಭಾಗದಲ್ಲಿ ಲೇಖಕರ ಸ್ವಂತ ಅನುಭವದ ದಾಖಲೀಕರಣವಿದೆ. ಅಭಿನವ ಟಿಪ್ಪು ಸುಲ್ತಾನ್ ಕಥೆಯಲ್ಲಿ ಚಿಣ್ಣಪ್ಪ ಎನ್ನುವ ಧೀರನೊಬ್ಬನ ಸಾಹಸಗಾಥೆಯನ್ನು ನಿರೂಪಿಸಲಾಗಿದೆ. ಉಳಿದಂತೆ ಇತರ ಕಥೆಗಳು ಲೇಖಕರ ಸ್ವ ಅನುಭವದ್ದು. ಸಂಕಲನದ 2ನೇ ಭಾಗ ಅರಣ್ಯಾಧಿಕಾರಿಯ ದಿನಚರಿ ಎಂಬ ಶೀರ್ಷಿಕೆಯನ್ನು ಹೊಂದಿರುವ ನೀಳ್ಗತೆಯಾಗಿದೆ. 1864ರಲ್ಲಿ ಅರಣ್ಯ ಇಲಾಖೆಯಲ್ಲಿ ನೌಕರಿಗೆ ಸೇರಿದ ವ್ಯಕ್ತಿಯೊಬ್ಬನ ದಿನಚರಿಯಿಂದ ಆಯ್ದ ಕತೆ ಇದಾಗಿದೆ. ಬೇಟೆ ನೆನಪು ಸಂಕಲನದಲ್ಲಿ ಹೀಗೆ ಒಟ್ಟು 15 ಕಥೆಗಳಿವೆ. ಕಾಕೆಮಾನಿಯವರ ಕಥೆಗಳಲ್ಲಿ ಬೇಟೆಯ ರೋಚಕ ಅನುಭವಗಳ ನಿರೂಪಣೆಯೊಂದಿಗೆ ಆನೆ, ಹುಲಿ, ಚಿರತೆ, ಕಡವೆ, ಕೆನ್ನಾಯಿ ಮೊದಲಾದ ಪ್ರಾಣಿಗಳ ನಡವಳಿಕೆಗಳ ವಿವರಗಳಿವೆ. ಅವುಗಳ ಕೌಟುಂಬಿಕ ಬದುಕಿನ ಅಪರೂಪದ ಪರಿಚಯವಿದೆ. ಅರಣ್ಯಾಧಿಕಾರಿಯ ದಿನಚರಿ ನೀಳ್ಗತೆಯಲ್ಲಿ ಕುರುಬ ಸಮುದಾಯದ ರೀತಿ ರಿವಾಜುಗಳ ಕುತೂಹಲಕಾರಿ ನಿರೂಪಣೆ ಇದೆ. ಆಧುನಿಕ ಜಗತ್ತು ಸಂಶಯದಿಂದ ನೋಡುವ ಮಂತ್ರತಂತ್ರಗಳ ಲೋಕದ ಅನಾವರಣ ಇಲ್ಲಿದೆ. ಲೇಖಕರ ನಿರೂಪಣೆಯಲ್ಲಿ ಎದ್ದು ಕಾಣುವ ಅಂಶವೆಂದರೆ ಬೇಟೆಯಂತಹ ಹಿಂಸಾತ್ಮಕ ಕ್ರೀಡೆಯ ನಡುವೆ ಜಿನುಗುವ ಮಾನವೀಯತೆಯ ಸೆಲೆಗಳು. ಅಂದಿನಿಂದ ಪರಿವರ್ತಿತನಾದೆ ಎನ್ನುವ ಕಥೆಯನ್ನು ಪ್ರಾತಿನಿಧಿಕವಾಗಿ ತೆಗೆದುಕೊಳ್ಳಬಹುದು. ಅವರು ಸಾಕಿದ ಕಾಡುಕೋಣದ ಮರಿಯೊಂದರ ವಿವರ ಇಲ್ಲಿದೆ. ಒಮ್ಮೆ ಲೇಖಕರು ದಕ್ಷಿಣ ಕೊಡಗಿನ ಬ್ರಹ್ಮಗಿರಿ ಬೆಟ್ಟಕ್ಕೆ ಬೇಟೆಗೆ ಹೋಗಿರುತ್ತಾರೆ. ಬೆಟ್ಟದ ಮೇಲೆ ಅರಣ್ಯ ಇಲಾಖೆಯ ಬಂಗಲೆ ಇರುತ್ತದೆ. ಅಲ್ಲಿ ಸನಿಹದ ತೊರೆಯ ಬಳಿ ಕಾಡುಕೋಣಗಳ ಗುಂಪೊಂದು ಬಂದಿರುತ್ತದೆ. ಅದನ್ನು ಚದುರಿಸಲು ಲೇಖಕರು ಗುಂಡು ಹಾರಿಸುತ್ತಾರೆ. ಗುಂಡು ಒಂದು ಕಾಡೆಮ್ಮೆಗೆ ತಗುಲಿ ಅದು ದಾರಿಯಲ್ಲೇ ಬಿದ್ದು ಸತ್ತು ಹೋಗುತ್ತದೆ. ಕೊಲ್ಲುವ ಉದ್ದೇಶದಿಂದ ಗುಂಡು ಹಾರಿಸದಿದ್ದರೂ ಕಾಡೆಮ್ಮೆಯ ನೆತ್ತಿಗೆ ಗುಂಡು ತಗಲಿತ್ತು. ಇವರು ನೋಡುತ್ತಿದ್ದಂತೆ ಅದರ ಮರಿಯೊಂದು ಪೊದೆಯ ನಡುವಿನಿಂದ ನುಗ್ಗಿ ಬಂದು ತನ್ನ ತಾಯಿಯ ಬಳಿ ಹೋಗಲು ಯತ್ನಿಸಿತು. ಅದನ್ನು ಬೇಟೆಗಾರರ ಬಳಗ ಹಿಡಿದು ಬಳ್ಳಿಯಿಂದ ಕುತ್ತಿಗೆಗೆ ಬಿಗಿದು ಸತ್ತ ಕಾಡೆಮ್ಮೆಯ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ. ಆ ವಿವರವನ್ನು ಲೇಖಕರ ಮಾತಿನಲ್ಲೇ ಕೇಳಿ. ಕರುವನ್ನು ಹೆಣವಾಗಿ ಬಿದ್ದಿದ್ದ ಎಮ್ಮೆಯ ಹತ್ತಿರ ತಂದಾಗ ತನ್ನ ಮೂಗಿನಿಂದ ಅದನ್ನೊಮ್ಮೆ ಮೂಸಿ ಗಾಬರಿಗೊಂಡ ದನಿಯಲ್ಲಿ ಅರಚಿತು. ಅದರ ಮೊಲೆಯತ್ತ ಬಾಯಿ ಹಾಕಿ ಮತ್ತೊಮ್ಮೆ ಅರಚಿದಾಗ ನನಗೆ ನನ್ನ ಮಗುವೇ ಸತ್ತು ಬಿದ್ದಿರುವ ತಾಯಿಯ ಮೇಲೆರಗಿ ಗೋಳಿಡುವಂತೆ ಭಾಸವಾಯಿತು. ಇದು ಕಾಕೆಮಾನಿಯವರ ಹೃದಯದಿಂದ ಬಂದಿರುವ ಮಾತುಗಳು. ಆ ಕಾಡೆಮ್ಮೆಯ ಮರಿಯನ್ನು ಅವರು ತಮ್ಮ ಮನೆಗೆ ತಂದು ಎಮ್ಮೆಗಳ ಜೊತೆಯಲ್ಲೇ ಸಾಕುತ್ತಾರೆ. ಆದರೆ ಅದಕ್ಕೆ 2 ವರ್ಷಗಳಷ್ಟು ಪ್ರಾಯವಾದಾಗ ಜನರ ಮೇಲೆ ಮತ್ತು ದನಕರುಗಳ ಮೇಲೆ ಆಕ್ರಮಣ ನಡೆಸಲು ಪ್ರಾರಂಭಿಸಿತು. ಇದರಿಂದ ಆ ಕಾಡುಕೋಣವನ್ನು ಲೇಖಕರು ಬೇರೆ ಉಪಾಯ ಕಾಣದೆ ಹತ್ಯೆ ಮಾಡುತ್ತಾರೆ. ಆ ಕಥೆಯ ಕೊನೆಯಲ್ಲಿ ಲೇಖಕರು ಹೀಗೆ ಬರೆಯುತ್ತಾರೆ: ನನಗೆ ಬುದ್ಧಿ ಬಂದ ಮೇಲೆ ಶಿಕಾರಿ ಜೀವನಕ್ಕೆ ಅಂಟಿಕೊಂಡಿತ್ತು. ಅದೆಷ್ಟೋ ಪ್ರಾಣಿಗಳನ್ನು ಕೊಂದು ನನ್ನ ಶಿಕಾರಿತನಕ್ಕೆ ನಾನೇ ಚಪ್ಪರಿಸಿಕೊಂಡಿದ್ದೆ. ಆದರೆ ಈ ಕಾಡೆಮ್ಮೆಯ ಮತ್ತು ಕರುವಿನ ಘಟನೆ ಕಾಡು ಪ್ರಾಣಿಗಳ ಬಗ್ಗೆ ನನ್ನ ಹೃದಯವನ್ನು ಕರಗಿಸಿತು. ಆ ಹೃದಯಸ್ಪರ್ಶಿ ಘಟನೆ ನನ್ನಲ್ಲಿದ್ದ ಮಾನವೀಯತೆಯನ್ನು ಬಡಿದೆಬ್ಬಿಸಿತು. ನಾನು ಪರಿವರ್ತಿತನಾದೆ. ಅವರ ಕಥೆಗಳಲ್ಲಿ ತೀರಾ ವಿಶೇಷವಾದ ಅನುಭವಗಳಿರುವುದು ಬಿಲ್ಲುಬಾಣ ಎನ್ನುವ ಅವರ ಅಂಡಮಾನ್ ವಾಸದ ದಿನಗಳ ವಿವರ. ಅವರ ಮನಸ್ಸಿಗೆ ನೋವು ತಂದ ಹುಲಿಬೇಟೆಯ ಸಂದರ್ಭ ಈ ಕಥೆಯಲ್ಲಿದೆ.
ಒಂದು ದಿನ ಅವರು ವಾಸವಾಗಿದ್ದ ಅರಣ್ಯ ಇಲಾಖೆಯ ಬಂಗಲೆಯ ಹೊರಭಾಗದಲ್ಲಿ ಹೆಬ್ಬುಲಿಯೊಂದು ಓಡಾಡಲಾರಂಭಿಸಿತು. ಲೇಖಕರು ತಿಳಿದಿದ್ದಂತೆ ಅಂಡಮಾನ್ ಕಾಡಿನಲ್ಲಿ ಹುಲಿಗಳೇ ಇರಲಿಲ್ಲ. ಈ ಹುಲಿ ಇಲ್ಲಿಂದ ಬಂತು ಎಂದು ಅಚ್ಚರಿಯಾಯಿತು. ಆ ವ್ಯಾಘ್ರವು ರಾತ್ರಿ ಹೊತ್ತಲ್ಲಿ ಮನೆಯ ಹೊರಾಂಗಣಕ್ಕೆ ಪ್ರವೇಶಿಸಿತು. ಅಂದು ಚಂದ್ರನ ಬೆಳಕಿತ್ತು. ಅವರು ನೋಡುತ್ತಾರೆ, ಹುಲಿ ತನ್ನೆರಡು ಕೈಗಳಿಂದ ನೆಲವನ್ನು ಕೆರೆದು ಗುರುಗುಟ್ಟುತ್ತಿತ್ತು. ಆತಂಕಗೊಂಡ ಅವರು ಕಿಟಕಿಯ ಸಂದಿನಿಂದ ಕೋವಿಯನ್ನು ನುಸುಳಿಸಿ ಗುಂಡು ಹಾರಿಸಿದರು. ಗುಂಡೇಟಿಗೆ ಹುಲಿ ಸತ್ತು ಬಿದ್ದಿತು. ಊರ ಜನ ತಂಡೋಪತಂಡವಾಗಿ ಹುಲಿಯನ್ನು ನೋಡಲು ಬರತೊಡಗಿದರು. ಕೊನೆಗೆ ಗೊತ್ತಾಯಿತು, ಅದನ್ನು ಮರಿಯಿದ್ದಾಗ ಆಂಗ್ಲ ಅಧಿಕಾರಿಯೊಬ್ಬ ಅಲ್ಲಿಗೆ ತಂದು ಬಿಟ್ಟಿದ್ದ. ಆ ಮರಿ ದೊಡ್ಡ ಹುಲಿಯಾಗಿ ಬೆಳೆಯುವಾಗ ಜನರೊಂದಿಗೆ ಸಾಕು ಪ್ರಾಣಿಯಂತೆ ಬೆರೆತುಕೊಂಡಿತ್ತು. ಕೊನೆಗೊಮ್ಮೆ ಅಧಿಕಾರಿ ವರ್ಗವಾಗಿ ಹೋದ. ಅದಾದ ಮೇಲೆ ಹುಲಿ ಕಾಡೊಳಗಿನಿಂದ ಬಂದು ಬಂಗಲೆಯೊಳಗೆ ನುಗ್ಗಿ ತನ್ನ ಒಡೆಯನನ್ನು ಹುಡುಕುತ್ತಿತ್ತು. ಆದರೆ ಅದು ಯಾರಿಗೂ ತೊಂದರೆ ನೀಡುತ್ತಿರಲಿಲ್ಲ. ಇಂತಹ ಹುಲಿಯನ್ನು ಕೊಂದ ಬಗ್ಗೆ ಲೇಖಕರು ತೀವ್ರವಾಗಿ ಪಶ್ಚಾತ್ತಾಪ ಪಡುತ್ತಾರೆ. ಅಂಡಮಾನಿನ ಜರುವಾ ಮತ್ತು ಸಾಂಪೆನ್ಸ್ ವನವಾಸಿ ಕುಲದವರ ಬಗ್ಗೆ ಈ ಕಥೆಯಲ್ಲಿ ವಿವರಗಳಿವೆ. ಸಾಂಪೆನ್ಸ್ ಜನ ಕಾಡಿನ ಹೊರಗಿರುವ ಮಾನವರೊಂದಿಗೆ ಸಂಪರ್ಕದಲ್ಲಿದ್ದರೆ, ಜರುವಾ ಜನರು ಹೊರ ಜಗತ್ತಿನ ಯಾವುದೇ ಸಂಪರ್ಕವಿಲ್ಲದ ವ್ಯಕ್ತಿಗಳು. 1940ರ ದಶಕದಲ್ಲಿ ಜಪಾನಿಯರು ಈ ದ್ವೀಪವನ್ನು ಆಕ್ರಮಿಸಿದ ಯಾವುದೋ ಸಂದರ್ಭದಲ್ಲಿ ಒಬ್ಬ ಜಪಾನಿಯನನ್ನು ಒಬ್ಬ ಜರುವಾ ಹತ್ಯೆ ಮಾಡುತ್ತಾನೆ. ಇದರಿಂದ ರುಚಿಗಿದ್ದ ಜಪಾನಿಯರು ಹಲವಾರು ಜರುವಾಗಳನ್ನು ಹತ್ಯೆ ನಡೆಸುತ್ತಾರೆ. ಅಂದಿನಿಂದ ಇತರ ಮಾನವ ಕುಲವನ್ನು ಜರುವಾಗಳು ಸಂಪೂರ್ಣವಾಗಿ ದ್ವೇಷಿಸಲು ತೊಡಗುತ್ತಾರೆ. ಬಿಲ್ಲು ಬಾಣ ಅವರ ಆಯುಧ. ಬಾಣದ ತುದಿಗೆ ವಿಷವನ್ನು ಸೋಕಿಸಿ ಅದರಿಂದ ಆಘಾತ ಮಾಡುತ್ತಿದ್ದರು. ಅರಣ್ಯದಲ್ಲಿ ದೊಡ್ಡ ಮರಗಳನ್ನು ಕಡಿದು ಗಿಡಗಳನ್ನು ನೆಡುವ ಕೆಲಸಗಳು ಆ ಸಮಯದಲ್ಲಿ ನಡೆಯುತ್ತಿದ್ದವು. ಆಗ ಜರುವಾಗಳು ಆಕ್ರಮಣ ಮಾಡುತ್ತಿದ್ದರು. ಲೇಖಕರು ಈ ಸಮಯದಲ್ಲಿ 6-8 ಜರುವಾಗಳನ್ನು ಗುಂಡಿಕ್ಕಿ ಕೊಲ್ಲುತ್ತಾರೆ. ಈ ವಿವರಗಳನ್ನು ಭಾವುಕತೆಯಿಲ್ಲದೆ ಕಾಕಮಾನಿಯವರು ನಿರೂಪಿಸುತ್ತಾರೆ. ಅದೇ ಸಮಯದಲ್ಲಿ ಜರುವಾಗಳ ಬಾಣವೊಂದರಿಂದ ಇವರ ಕೈಗೆ ಗಾಯವಾಗಿ ಪ್ರಜ್ಞೆ ತಪ್ಪಿ ಬೀಳುತ್ತಾರೆ. ಅದರ ಗುರುತು ಅವರ ಮುಂಗೈಯಲ್ಲಿ ಕೊನೆಯವರೆಗೂ ಇತ್ತು. ಇನ್ನೊಂದು, ತಮ್ಮ ಕತೆಗಾರಿಕೆಯ ಜೊತೆಗೆ ಪರಿಸರವನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸುವ ವಿಧಾನ ಇವರ ಕತೆಗಳಲ್ಲಿವೆ. ಕಾಕೆಮಾನಿಯವರ ಕತೆಗಳು ಸಹ ತಾವು ಕಾರ್ಯಾಚರಣೆ ಮಾಡಿದ ಕಾಡುಗಳ ವಿವರಗಳನ್ನು ನೀಡುತ್ತವೆ. ಅವುಗಳು ಕಥೆಯ ನಿರೂಪಣೆಯನ್ನು ವಿಸ್ತರಿಸುವ ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಇವೆ. ಸಾಂದ್ರವಾದ ಮತ್ತು ಉತ್ಪ್ರೇಕ್ಷೆಯ ಸ್ಪರ್ಶವಿರುವ ನಿರೂಪಣೆ ಇಲ್ಲಿಲ್ಲ. ಪ್ರಕೃತಿಯ ವರ್ಣನೆಯನ್ನು ನಡೆಸುತ್ತಾ ಲೇಖಕರು ಆಗಾಗ ಅಂತರ್ಮುಖಿಯಾಗುತ್ತಾರೆ. ಜಗತ್ತಿನ ಅಗಾಧತೆಯ ನಡುವೆ ಬದುಕಿನ ನಶ್ವರತೆಯ ಬಗ್ಗೆ ಚಿಂತಿಸುತ್ತಾರೆ. ಅವರು ಹೇಳುತ್ತಾರೆ, ಸಾಯಲಿಕ್ಕೆ ಮನುಷ್ಯ ಅದೆಷ್ಟು ಹೆದರಿಕೊಳ್ಳುತ್ತಾನೆ, ಆದರೆ ಕೊಲ್ಲಲಿಕ್ಕೆ ಮಾನವ ಇಡೀ ಜಗತ್ತನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ತನ್ನ ಅಧಿಕಾರವನ್ನು ಇತರರನ್ನು ಬಗ್ಗುಬಡಿಯಲು ಉಪಯೋಗಿಸಿ ಮೋಜು ಕಾಣುತ್ತಾನೆ. ತಾನು ಅಮರನೆಂದು ಗ್ರಹಿಸಿ ಜೀವನಕ್ಕೆ ಅಂಟಿಕೊಂಡಿದ್ದಾನೆ. ಮರಣವೆಂಬುದು ಬೆನ್ನ ಹಿಂದೆ ಕಾಳಛಾಯೆಯಾಗಿ ಜೀವನದುದ್ದಕ್ಕೂ ಅನುಸರಿಸುತ್ತಿದ್ದರೂ ಅದರ ಗಣನೆ ಅವನಿಗಿದ್ದಂತಿಲ್ಲ ಎನ್ನುತ್ತಾರೆ ಕಾಕೆಮಾನಿ. ಅವರು ಆತ್ಮದ ಅಸ್ತಿತ್ವದ ವಿಚಾರವನ್ನು ಗಾಢ ವೈಜ್ಞಾನಿಕತೆಯಿಂದ ನೋಡುತ್ತಾರೆ. ಸಾವು ಮತ್ತೊಂದು ಹೊಸ ಜೀವಕ್ಕೆ ಮೊಳಕೆ ಎಂದು ಹೇಳುತ್ತಾರೆ. ಸತ್ತರೂ ಆತ್ಮ ಉಳಿಯುವುದೆಂದು ಹೇಳುತ್ತಾರೆ. ಶರೀರಕ್ಕೆ ಸಾವಲ್ಲದೆ ಆತ್ಮಕ್ಕಲ್ಲವೆಂದು ವಾದಿಸುತ್ತಾರೆ. ಎಲ್ಲ ಪ್ರಾಣಿಗಳಿಗೂ ಆತ್ಮವಿದೆಯೇ? ಈ ಚಿರತೆಯಿಂದ ಕೊಲ್ಲಲ್ಪಟ್ಟ ಸಾಧು ಪ್ರಾಣಿಗಳಿಗೆ, ಕೋಟ್ಯಾಂತರ ಜೀವರಾಶಿಗಳಿಗೆಲ್ಲ ಆತ್ಮವಿದೆಯೇ? ಆತ್ಮಕ್ಕೆ ಮರಣವಿಲ್ಲವೆಂದ ಮೇಲೆ ಕೃತ, ತ್ರೇತ, ದ್ವಾಪರ ಯುಗಗಳಿಂದ ಹುಟ್ಟಿದ ಆತ್ಮಗಳೆಷ್ಟು? ಅವುಗಳು ಇಂದೂ ಇವೆಯೇ? ಶತಮಾನದಿಂದ ಬಾಳಿದ ಆತ್ಮಕ್ಕೆ ಶತಮಾನದ ಚರಿತ್ರೆ ತಿಳಿದಿರಬೇಕಲ್ಲವೇ? ಈ ತರಹದ ದರ್ಶನ ಕಾಕೆಮಾನಿಯವರ ಕಥೆಗಳ ಉದ್ದಕ್ಕೂ ಗೋಚರಿಸುತ್ತವೆ ಮತ್ತು ಕಥೆಗಳ ನಿರೂಪಣೆ ಶೈಲಿಯ ಭಾಗವಾಗಿವೆ. ಹೀಗೆ ಕನ್ನಡದ ಮೃಗಯ ಸಾಹಿತ್ಯಕ್ಕೆ ಕಾಕೆಮಾನಿಯವರ ಕೊಡುಗೆ ಅಪಾರವಾದುದು. ಅವರು ಸೃಷ್ಟಿಸಿದ ಕಥಾಲೋಕ ವಿಶಿಷ್ಟವಾಗಿದೆ, ಸುಂದರವಾಗಿದೆ. ಅದರ ಸ್ಪಷ್ಟ ನಿದರ್ಶನ ಈ ಬೇಟೆ ನೆನಪು ಸಂಕಲನದಲ್ಲಿದೆ. ಬೇಟೆ ನೆನಪು ಕುರಿತ ವಿಶ್ಲೇಷಣೆ ಕೇಳಿದ್ರಲ್ಲ. ಈಗ ಪ್ರಕಾಶ್ ಕಾಕೆಮಾನಿ ಅವರಿಂದ ತಮ್ಮ ತಂದೆಯವರ ಕುರಿತು ಮಾತು. ಕಾಕೆಮನಿ ಇದು ಬಿಡಿ ಸುಬ್ಬಯ್ಯನವರ ಕಾವ್ಯನಾಮ. ಇವರು ಕೊಡಗಿನ ಬೆಸ್ಕೂರು ಗ್ರಾಮದಲ್ಲಿ ಜನಿಸಿದರು. ತಂದೆಯ ಹೆಸರು ದೇವಯ್ಯ, ತಾಯಿ ಮಾಚವ್ವ. ಇವರು ಅಲ್ಲುಮಡ ಚಿನ್ನಪ್ಪನವರ ಮಗಳಾದ ಪೊನ್ನಮ್ಮನವರನ್ನು ಮದುವೆಯಾದರು. ಇವರಿಗೆ 3 ಗಂಡು ಮಕ್ಕಳು, ಪ್ರಕಾಶ್, ವಸಂತ, ಕೃಷ್ಣ. ನಾನು ಪ್ರಕಾಶ್ ನನ್ನ ತಂದೆಯವರ ಕಿರು ಪರಿಚಯ ಮಾಡುವ ಪ್ರಯತ್ನ ಮಾಡಿದ್ದೇನೆ. ತಂದೆಯವರು ತಮ್ಮ ವಿದ್ಯಾಭ್ಯಾಸವನ್ನು ಹುದಿಕೇರಿ, ಪೊನ್ನಂಪೇಟೆ, ಮಡಿಕೇರಿಯಲ್ಲಿ ಮಾಡಿದರು. ಸ್ವಾತಂತ್ರ್ಯ ಹೋರಾಟದ ಆ ಸಮಯದಲ್ಲಿ ಇವರ ವಿದ್ಯಾಭ್ಯಾಸ ಕುಂಠಿತಗೊಂಡು ಕೊಡಗಿನ ಗಾಂಧಿ ಎಂದು ಹೆಸರಾದ ಪಂದ್ಯಂಡ ಬೆಳ್ಳೆಪ್ಪನವರ ನಾಯಕತ್ವದಲ್ಲಿ ಮತ್ತು ಸಹೋದರ ಬಿಡಿ ಗಣಪತಿಯವರೊಂದಿಗೆ ಸೇರಿ ಬ್ರಿಟಿಷರ ವಿರುದ್ಧ ಪ್ರತಿಭಟಿಸಿ ಸೆರೆಮನೆ ವಾಸ ಮಾಡಿದರು. ಸ್ವಾಭಿಮಾನಿಯಾದ ನಮ್ಮ ತಂದೆ ಮತ್ತು ಅವರ ಸಹೋದರ ಭಾರತ ಸ್ವಾತಂತ್ರ್ಯ ಬಂದ ನಂತರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರಿಗೆ ಕೊಟ್ಟ ಪಿಂಚಣಿ ಮತ್ತು 10 ಎಕರೆ ಜಾಗವನ್ನು ತಿರಸ್ಕರಿಸಿದರು. ಸ್ವಾತಂತ್ರ್ಯ ಬಿಟ್ಟು ಬೇರಾವ ಪ್ರತಿಫಲ ಪಡೆಯುವ ಮನೋಭಾವ ಇವರಲ್ಲಿ ಇರಲಿಲ್ಲ. ಕೊಡಗು ಸಿಹಿ ರಾಜ್ಯವಾಗಿದ್ದು ಕರ್ನಾಟಕ ರಾಜ್ಯದೊಂದಿಗೆ ವಿಲೀನಗೊಂಡ ಸಮಯದಲ್ಲಿ ನಡೆದ ಚುನಾವಣೆಯಲ್ಲಿ ಪಂದ್ಯಂಡ ಬೆಳ್ಳೆಪ್ಪ ಮತ್ತು ತನ್ನ ಸಹೋದರ ಸೋಲು ತಂದೆಯ ಮೇಲೆ ತುಂಬಾ ಪರಿಣಾಮ ಬೀರಿತು. ಕೊಡಗು ಬಿಟ್ಟು
ಮುಂಬೈ ಸೇರಿ ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡರು. ಇಲ್ಲಿ ಕೆಲಸ ಮಾಡುತ್ತಾ ಖುಷ್ವಂತ್ ಸಿಂಗ್, ಆರ್.ಕೆ. ಲಕ್ಷ್ಮಣ್ ಇವರ ಒಡನಾಡಿನಲ್ಲಿ ಕೆಲಸ ಮಾಡಿದ ಅನುಭವ ಹೊಂದಿದರು. ಮರಳಿ ಊರಿಗೆ ಬಂದ ತಂದೆಯವರು ವ್ಯವಸಾಯದಲ್ಲಿ ತೊಡಗಿಸುವ ಮನಸ್ಸು ಮಾಡಿದರು. ಒಂದು ಮುಂಬೈಯಿಂದ ತಂದ ಟ್ರಾನ್ಸಿಸ್ಟರ್ ನಮ್ಮ ಮನೆಯಲ್ಲಿ ದೊಡ್ಡ ಆಶ್ಚರ್ಯದ ಸಾಮಾನಾಗಿತ್ತು. ಊರಿನ ಜನರೆಲ್ಲ ಅದನ್ನು ಹಾಡುವ ಪೆಟ್ಟಿಗೆ ಎಂದು ನೋಡಲು ಬರುತ್ತಿದ್ದರು. ಅಂದಿನ ಸಮಯದಲ್ಲಿ ಯಾರೂ ಕಾಫಿ ತೋಟದಲ್ಲಿ ತೊಡಗಿಸಿಕೊಂಡಿರಲಿಲ್ಲ. ಮನೆಯವರ ಸಹಾಯದಿಂದ ಕಾಫಿ ಬೀಜ ಕಸಿ ಮಾಡಿ ತೋಟವನ್ನು ಪ್ರಾರಂಭಿಸಿದರು. ಜೊತೆಯಲ್ಲಿ ಕಿತ್ತಳೆ, ಅನನಾಸು, ಮಾವು, ನಿಂಬೆಯನ್ನು ಬೆಳೆದು ಅವರು ನೆಟ್ಟು ಬಿಟ್ಟು ಹೋದ ಗಿಡಗಳ ಫಲವನ್ನು ನಾವು ಇಂದು ಅನುಭವಿಸುತ್ತಿದ್ದೇವೆ. ಇವರ ತೋಟ ಬೆಳೆದ ರೀತಿ ನೋಡಿ ಊರಿನ ಎಷ್ಟೋ ಜನರು ಕಾಫಿ ಸಸಿಗಳನ್ನು ತೆಗೆದುಕೊಂಡು ಹೋಗಿ ತೋಟ ಮಾಡಿದ್ದಾರೆ. 100 ವರ್ಷ ಕಳೆದರೂ ಇಂದು ಊರಿನ ಜನರು ತಂದೆಯವರನ್ನು ಜ್ಞಾಪಿಸಿಕೊಳ್ಳುತ್ತಾರೆ. ತಂದೆಯವರಿಗೆ ಇದ್ದ ಶ್ರದ್ಧೆ, ಕಾರ್ಯಚತುರತೆ, ಮುಂದಾಲೋಚನೆ ಅವರು ಊರಿನ ಒಬ್ಬ ನಾಯಕನಾಗಿ ಬೆಳೆಯಲು ಸಹಾಯ ಮಾಡಿತ್ತು. ಅವರು ಬೆಳೆಸಿದ ನಾಟಕ ರಂಗ, ಸಹಕಾರ ಸಂಘ, ಶಿಕ್ಷಣ ಸಂಸ್ಥೆ ಇಂದು ಜನರ ಏಳಿಗೆಗೆ ಸಹಾಯವಾಗಿದೆ. ಹೊಸ ಕೆಲಸ ಮಾಡುವ ಉತ್ಸಾಹ ಮತ್ತು ಸಹೋದರ ಬಿಡಿ ಗಣಪತಿ ಅವರ ಸ್ಫೂರ್ತಿ ತಂದೆಯನ್ನು ಬರವಣಿಗೆಯಲ್ಲಿ ತೊಡಗಿಸಿತ್ತು. ಟಿವಿ ಇಲ್ಲದ ಅಂದಿನ ಕಾಲದಲ್ಲಿ ದಿನಪತ್ರಿಕೆ ಮತ್ತು ವಾರಪತ್ರಿಕೆಗಳಲ್ಲಿ ಕತೆ ಕವನಗಳನ್ನು ಬರೆದು ಪ್ರಕಟಿಸಿದ್ದರು. ಅವರ ಬರಹದ ಶೈಲಿ, ಭಾಷೆಯ ಮೇಲಿನ ಹಿಡಿತ, ಯೋಚಿಸುವ ರೀತಿ ತಮ್ಮ ಬರಹದಲ್ಲಿ ಮೂಡಿ ಓದುಗರ ಮೆಚ್ಚುಗೆ ಪಡೆದಿತ್ತು. ವಾರಪತ್ರಿಕೆಗಳು ತಂದೆಯವರ ಕಥೆಗಳಿಗಾಗಿ ಬೇಡಿಕೆ ಸಲ್ಲಿಸುತ್ತಿದ್ದರು. ಪತ್ರಿಕೆಗಳು ಬರೆದ ಕಥೆಗಳು ಕಥಾಗುಚ್ಛ ಎಂಬ ಪುಸ್ತಕವಾಗಿ ಪ್ರಕಟವಾಯಿತು. ಕಾಫಿ ತೋಟವಿಲ್ಲದ ಅಂದಿನ ಕೊಡಗು ಬರೀ ಕಾಡಿನಿಂದ ತುಂಬಿತ್ತು. ಹುಲಿ, ಆನೆ, ಪ್ರಾಣಿಗಳು ಮನೆಯ ಹತ್ತಿರ ಗದ್ದೆಗಳಿಗೆ ಬರುವುದು, ದನಕರುಗಳನ್ನು ಹಿಡಿಯುವುದು ಸರ್ವಸಾಮಾನ್ಯವಾಗಿತ್ತು. ಪ್ರಾಣಿಗಳ ಜೊತೆಯಲ್ಲಿ ನಡೆದ ಹಲವಾರು ರೋಮಾಂಚನ ಘಟನೆಗಳು ಕಥೆಯಾಗಿ ತನ್ನ ಕಾಡಿನ ಅನುಭವವು ಬರವಣಿಗೆಯಲ್ಲಿ ಮೂಡಿ ಬಿಲ್ಲುಬಾಣ, ಬೇಟೆ ನೆನಪುಗಳು ಎಂಬ ಪುಸ್ತಕವಾಗಿ ಪ್ರಕಟಣೆಗೊಂಡವು. ಒಂದೊಂದು ಕಥೆಯು ಒಂದೊಂದು ಅನುಭವ. ಅವರಿಗಿದ್ದಿರ ಕಾಡಿನ ಪರಿಜ್ಞಾನ, ಪ್ರಾಣಿಗಳ ಒಡನಾಟ, ಕಾಡಿಗೆ ಹೋಗುವ ಧೈರ್ಯ, ಓದುಗರ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಬರೆಯುವ ಪರಿ ಅವರನ್ನು ಒಬ್ಬ ಉತ್ತಮ ಬರಹಗಾರನಾಗಿ ಮಾಡಿತ್ತು. ಇವರ ಕನ್ನಡ, ಹಿಂದಿ, ಇಂಗ್ಲಿಷ್ ಭಾಷೆಯ ಮೇಲಿನ ಹಿಡಿತ ಜನರನ್ನು ಬೆರಗುಗೊಳಿಸುತ್ತಿತ್ತು. ಅವರು ಒಬ್ಬ ಉತ್ತಮ ವಾಗ್ಮಿ, ಹಾಡುಗಾರ, ಚಿತ್ರಗಾರರಾಗಿದ್ದರು. ತಂದೆಯವರು ಎಂದೂ ವ್ಯಾಪಾರಕ್ಕಾಗಿ ಬರವಣಿಗೆಯನ್ನು ಮಾಡಲಿಲ್ಲ. ತನ್ನ ಮನಸ್ಸಿಗೆ ಬಂದ ರೀತಿಯಲ್ಲಿ ಬರೆಯುತ್ತಿದ್ದರು. ಪಣಿಯರ ಪರಿಚಯವೆಂದು ಯಾರೋ ಬುಡಕಟ್ಟು ಜನರ ಆಚಾರ, ವಿಚಾರ, ರೀತಿ, ನಡವಳಿಕೆ ಬಗೆಯ ಪುಸ್ತಕ ಬರೆದರು. ಸಾಮಾಜಿಕ ಕಾದಂಬರಿ ಅಥವಾ ಪತ್ತೇದಾರಿ ಕಾದಂಬರಿಗಳನ್ನು ಬರೆದು ಎಲ್ಲರಂತೆ ತಾನೂ ಹಣ ಸಂಪಾದನೆ ಮಾಡಬಹುದಿತ್ತು. ಆದರೆ ಅವರ ಯೋಚನೆ, ಹಿರಿಮೆ ಬೇರೆಯಾಗಿತ್ತು. ವಾಸ್ತವ ಜೀವನದಲ್ಲಿ ಹಣ ಸಂಪಾದನೆ ಮಾಡಿ ಹೋಗುವಾಗ ಎಲ್ಲಾ ಬಿಟ್ಟು ಬರಿಕೆಯಲ್ಲಿ ಹೋಗುವುದಾದರೆ ಯಾಕೆ ಗಳಿಸಿದಷ್ಟು ಬಿಟ್ಟು ಹೋಗಬೇಕು? ಅವರು ಎಂದು ತನ್ನವರಿಗಾಗಿ ಅಥವಾ ತನಗಾಗಿ ತನ್ನ ಸ್ವಾಭಿಮಾನವನ್ನು ಬಿಟ್ಟು ಕೊಟ್ಟಿರಲಿಲ್ಲ. ಕಾರಣಾಂತರದಿಂದ ವ್ಯವಸಾಯ ಬಿಟ್ಟು ಮಡಿಕೇರಿ ಬಂದು ಪತ್ರಿಕೋದ್ಯಮಕ್ಕೆ ಸೇರಿ ಪತ್ರಿಕೆಯಲ್ಲಿ ತೊಡಗಿಸಿಕೊಂಡು ಕೊಡಗು ದೈನಿಕವನ್ನು ಪ್ರಾರಂಭಿಸಿದರು. ಜೊತೆಯಲ್ಲಿ ಕೆಲವೊಂದು ಪುಸ್ತಕಗಳನ್ನು ಬರೆದರು. ಹಿರಿಯರು ನಡೆದ ದಾರಿ, ಧ್ರುವ, ಕೋಟಿ ಚೆನ್ನಯ್ಯ, ಅರಣ್ಯಾಧಿಕಾರಿ ದಿನಚರಿಯಿಂದ ಎಲಬಗೂಡು, ಕೊಡಗಿನ ಇತಿಹಾಸ ಪುಟಗಳಿಂದ ಇತ್ಯಾದಿ. ಮಹಾವೀರ ಅಚ್ಚುನಾಯಕ ಎಂಬ ಚಲನಚಿತ್ರವನ್ನು ಬರೆದು ಕೊಡವ ಭಾಷೆಯಲ್ಲಿ ಬಿಡುಗಡೆ ಮಾಡಿದರು. ತಂದೆಯವರಿಗೆ ಇದ್ದ ಸ್ವಂತ ಪ್ರತಿಭೆ, ಜನಸಂಪರ್ಕ, ಹೆಸರು ತನ್ನ ಸ್ವಾರ್ಥಕ್ಕಾಗಿ ಅಥವಾ ತನ್ನ ಮಕ್ಕಳ ಅವಕಾಶಕ್ಕಾಗಲಿ ಎಂದೂ ದುರುಪಯೋಗಿಸಿಕೊಳ್ಳಲಿಲ್ಲ. ನೀವು ನಿಮ್ಮ ಕಾಲ ಮೇಲೆ ನಿಂತು ಜೀವನ ನಡೆಸಿ. ಗೇಣು ಬಟ್ಟೆ, ತುತ್ತು ಅನ್ನಕ್ಕಾಗಿ ನಿಮ್ಮ ಸ್ವಾಭಿಮಾನ ಹರಾಜು ಮಾಡಬೇಡಿ. ತೃಪ್ತಿಯಿಂದ ಬದುಕಿ, ಅದೇ ಜೀವನದ ಯಶಸ್ಸು. ಎಂದೂ ಹೆಸರು, ದುಡ್ಡಿನ ಹಿಂದೆ ಹೋಗಬೇಡಿ. ನಾವು ಮಾಡುವ ಕೆಲಸ ತೃಪ್ತಿ ಪಟ್ಟು ಮಾಡಿದರೆ ಅದೇ ನಿಮ್ಮ ಜೀವನ ಎಂದು ತಿಳಿದಿದ್ದರು. ತನ್ನ ಸ್ವಾಭಾವಿಕವಾದ ಪ್ರತಿಭೆಯಿಂದ ಯಾರ ಬೆಂಬಲವಿಲ್ಲದೆ, ತನ್ನ ಸ್ವಾಭಿಮಾನವನ್ನು ಕಳೆಯದೆ, ಇನ್ನೊಬ್ಬರಿಗೆ ತೊಂದರೆ ಕೊಡದೆ ನನ್ನ ಬದುಕು ನನ್ನ ರೀತಿ ಎಂದು ಬದುಕಿ ತೋರಿಸಿದರು ಕಾಕೇಮನಿ. ಇದುವರೆಗೆ ಕಾಕೆಮಾನಿಯವರ ಅನುಭವ ದಾಖಲೆಗಳ ಬೇಟೆ ನೆನಪು ಪುಸ್ತಕದ ಓದನ್ನು ಕೇಳಿದಿರಿ. ಪ್ರಸ್ತುತಿ ಜಿ ಶಾಂತಕುಮಾರ್. ಕಥಾಲಹರಿ ಪುಸ್ತಕಗಳ ಬಾನುಲಿ ಓದು ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.